ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 48. ಆರೋಗ್ಯವಾಗಿ ಕಾಲೇಜಿಗೆ ವಾಪಸ್ಸಾದ ಸಾಮ್ರಾಟನನ್ನು ಭೇಟಿಯಾದ ಶ್ರೀನಿಧಿ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದರೂ ಕಣ್ಣು ಮಿಟುಕಿಸದೆ ತನ್ನನ್ನೇ ನೋಡುತ್ತಿರುವವನನ್ನು ನೋಡಿ ಕಸಿವಿಸಿಯಾಗಿ ಅವನಿಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಳು. ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರೀತಿಸಿ ಮೋಸ ಹೋಗಿದ್ದಕ್ಕೆ ಕೊರಗುತ್ತಾ ನನ್ನ ಕನಸಿಗೂ ಬೆಂಕಿ ಇಟ್ಟು ಎಲ್ಲ ಹುಡುಗಿಯರಂತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ನಿಂದಾಗಿ ಬೇರೆಯವರ ಮೇಲೆ ನಂಬಿಕೆಯನ್ನೇ ಕಳೆದುಕೊಂಡು ಬಿಡಲಾ? ಹೇಳು ಮಿಸ್ಟರ್ ಸಾಮ್ರಾಟ್. ಒಂದು ವೇಳೆ ನಾನು ನಿನ್ನ ಪ್ರೀತಿಯನ್ನು ಒಪ್ಪಿದರೆ ಇದೆಲ್ಲ ಮುಂದೆ ನಮ್ಮಿಬ್ಬರ ನಡುವೆ ನಡೆಯುವಂಥದ್ದು. ಇಲ್ಲಿಯವರೆಗೆ ನಾನು ಕಳೆದುಕೊಂಡವರನ್ನು ನೆನೆದು ಕಣ್ಣೀರು ಹಾಕಿದ್ದು ಸಾಕಾಗಿಲ್ಲವೆಂದು ನಿನ್ನ ವಿಷಯದಲ್ಲೂ ಜೀವನ ಪೂರ್ತಿ ಕೊರಗಿ ಕಣ್ಣೀರು ಹಾಕುತ್ತಾ ಕೂರಲಾ? ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಅವರವರ ಮಾನಸಿಕ ಹಾಗೂ ದೈಹಿಕ ಬಯಕೆ ತೀರುವ ತನಕ ಮಾತ್ರ. ಅವರವರ ಅವಶ್ಯಕತೆ ಮುಗಿದ ಮೇಲೆ ಇಬ್ಬರ ಜೀವನ ಕವಲೊಡೆದ ದಾರಿಯ ಹಾಗೆ. ಈ ಕಾಲೇಜಿಗೆ ಸೇರಿದ ಮೇಲೆ ನಿಜಕ್ಕೂ ಪ್ರೀತಿಯ ಮೇಲಿದ್ದ ನಂಬಿಕೆಯೇ ಹೊರಟು ಹೋಯಿತು. ವಾರದೊಳಗಡೆ ಪ್ರೀತಿಯಾಗಿ ಇನ್ನೊಂದು ವಾರದೊಳಗಡೆ ಬ್ರೇಕಪ್ ಕೂಡ ಆಗಿರುತ್ತದೆ. ಯಾಕೆಂದರೆ ಯಾರೂ ಇನ್ನೊಬ್ಬರ ಮನಸ್ಸನ್ನು ಅರಿಯಲು ಪ್ರಯತ್ನಿಸುವುದೇ ಇಲ್ಲ. ಇದಕ್ಕೆ ಅರುಣಮ್ಮನ ಜೀವನವೇ ಉದಾಹರಣೆ. ಅವರ ಗಂಡ ಅವರನ್ನು ನಿಜವಾಗಿ ಪ್ರೀತಿಸಿದ್ದರೆ ಬಂಜೆ ಎಂದು ತಿರಸ್ಕರಿಸುತ್ತಿರಲಿಲ್ಲ. ಬದಲಾಗಿ ಅನಾಥವಾಗಿ ಹುಟ್ಟಿದ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ತಂದೆ ತಾಯಿ ಆಗುತ್ತಿದ್ದರು. ಮದುವೆಯಾಗಿ ವರ್ಷಗಳೇ ಜೊತೆಗಿದ್ದು ಅವರು ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂಥದರಲ್ಲಿ ಇನ್ನೂ ಅರೆಯದ ವಯಸ್ಸು ನಮ್ಮದು. ನಮಗೆಲ್ಲ ಅಷ್ಟೊಂದು ತಿಳುವಳಿಕೆ ಇದೆಯಾ? ಏನೋ ಒಂದೆರಡು ದಿನ ಜೊತೆಯಲ್ಲಿ ಗೆಳೆಯರೆಂದು ಓಡಾಡಿ ಅದಕ್ಕೆ ಪ್ರೀತಿ ಎಂದು ಹೆಸರಿಡುವುದು ತುಂಬ ತಪ್ಪು. ಮೊದಲಿನ ಹಾಗೆ ಗೆಳೆಯರಾಗಿ ಇರುವುದಾದರೆ ಮಾತ್ರ ನನ್ನ ಹತ್ತಿರ ಮಾತನಾಡು. ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡು ನನ್ನೆದುರು ಗೆಳೆಯನಂತೆ ನಟಿಸುವುದಾದರೆ ನಾವು ಗೆಳೆಯರೆನ್ನುವುದನ್ನು ಮರೆತು ಬಿಡು. 4 ದಿನ ಆಯಸ್ಸಿರುವ ನಿನ್ನ ಪ್ರೀತಿಗಿಂತ 100 ವರ್ಷ ನೆನಪಲ್ಲಿರುವ ನಿನ್ನ ಗೆಳೆತನ ಮಾತ್ರ ಸಾಕು ನನಗೆ. ಕೊನೆಗೆ ಒಂದು ಪ್ರಶ್ನೆ. 10 ಹುಡುಗಿಯರ ಹಿಂದೆ ಅಲೆದವನಿಗೆ ಒಂದು ಹುಡುಗಿಯ ಮೇಲೂ ಪ್ರೀತಿ ಪ್ರೇಮ ಅಂತ ಆಗಿರಲಿಲ್ಲವಾ ಅನ್ನುತ್ತಾ ಅವಳು ಮಾತು ಮುಗಿಸಿದರೆ ಪ್ಯಾಂಟ್ ಜೇಬಿನೊಳಗಡೆ ಕೈ ತೋರಿಸಿಕೊಂಡು ಅವಳನ್ನೇ ನೋಡುತ್ತಿದ್ದವನು ಥ್ಯಾಂಕ್ ಗಾಡ್, ಕೊನೆಗೂ ನಿನ್ನ ಮಾತನ್ನು ನಿಲ್ಲಿಸಿದೆ. ವೆಯ್ಟ್ ಅನ್ನುತ್ತಾ 2 ಕಿವಿಯೊಳಗಡೆ ಕೈ ಬೆರಳು ತೋರಿಸಿ ಹಬ್ಬ, ಕಿವಿಯಲ್ಲಿ ರಕ್ತ ಬರಲಿಲ್ಲ. ಸೊ ಮಿಸ್ ಶ್ರೀನಿಧಿಯವರೇ, ನೀನೇನು ಮಿಸ್ ಮಂಗಳೂರಾ ಅಥವಾ ಮಿಸ್ ಇಂಡಿಯಾವಾ? ನಿನ್ನ ಮೇಲೆ ಪ್ರೀತಿಯಾಗಿದೆ ಎಂದೇ ಹೊರತು ನೀನು ಕೂಡ ನನ್ನನ್ನು ಪ್ರೀತಿಸಬೇಕು ಅಂತ ಯಾವತ್ತಾದರೂ ಹೇಳಿದೆನಾ? ಅಥವಾ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ನಿನ್ನ ಹಿಂದೆ ಬಿದ್ದಿದ್ದೇನಾ? ಸ್ಟುಪಿಡ್. ಬರುತ್ತಿರುವ ಕೋಪಕ್ಕೆ 4 ಬಾರಿಸೋಣ ಅಂತನಿಸುತ್ತಿದೆ. ಏನೋ ನಿನ್ನ ಮೇಲೆ ನನಗೆ ಲವ್ ಆಗಿದೆ ಎಂದರೆ ಆಗಿದೆ ಅಷ್ಟೇ. ಯಾಕೆ, ಯಾವಾಗ ಅಂದರೆ ಏನು ಹೇಳಲಿ? ಮೇ ಬಿ ನಿನ್ನಲ್ಲಿನ ಒಳ್ಳೆಯ ಗುಣ ನೋಡಿ ಪ್ರೀತಿಸಿದೆನಾ ಅಥವಾ ನಿನ್ನ ಜೊತೆ ಬೆರೆಯುತ್ತಾ ಹೋದಂತೆ ನೀನು ಇಷ್ಟವಾಗಿ ಬಿಟ್ಟೆಯಾ? ಅದ್ಯಾವುದು ನನಗೆ ಗೊತ್ತಿಲ್ಲ. ಗೊತ್ತಿರುವುದು ಐ ಲವ್ ಯು ಅಷ್ಟೇ. ಅಲ್ಲ, 15 ನಿಮಿಷದಿಂದ ಅದು ಇದು ಅಂತ ಬೊಬ್ಬೆ ಹೊಡೆಯುತ್ತಿದ್ದೀಯಲ್ಲ. ನಿನ್ನಲ್ಲಿ ಯಾವನೇ ನನ್ನನ್ನು ಪ್ರೀತಿಸು ಅಂತ ಹೇಳಿದ್ದು? ಈಗ ನಾನು ಮಾತನಾಡುತ್ತೇನೆ, ನೀನು ಕೇಳು ಇಡಿಯಟ್ ಅನ್ನುತ್ತಾ ಹಣೆ ನೀವಿಕೊಂಡು ತನ್ನ ಕೋಪವನ್ನು ನಿಯಂತ್ರಿಸುತ್ತಾ ಲೂಸು, ಮೆಂಟಲ್ ಮಂಗ ಎಲ್ಲ ನೀನೆ. ಮೊನ್ನೆ ನನ್ನೆಲ್ಲ ಮಾತನ್ನು ಕೇಳಿ ನಿನ್ನ ವರ್ತನೆಯನ್ನು ಗಮನಿಸಿ ಅಲ್ಲದೆ ನೀನು ಒಂದು ದಿನ ನನ್ನನ್ನು ಪ್ರೀತಿಸಬಹುದು ಎನ್ನುವ ಆಸೆಗೆ ಎಳ್ಳು ನೀರು ಬಿಟ್ಟು ಬಿಟ್ಟೆ. ಕಾರಣ ಹೀಗೆಲ್ಲ ನೀನು ಏನೇನೋ ಬಡಬಡಿಸಿದೆ ಅಲ್ವಾ? ಅದಲ್ಲ. ನೀನು ಒಪ್ಪಿದರೂ ಒಪ್ಪದಿದ್ದರೂ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ನೀನು ಮಾತ್ರ. ನನ್ನ ಪ್ರೀತಿಯನ್ನು ಜಡ್ಜ್ ಮಾಡಲು ನೀನ್ಯಾರು? ಏನಂದೆ? ಮಾನಸಿಕ ದೈಹಿಕ ತೀಟೆ ತೀರಿಸಿಕೊಳ್ಳಲು ಪ್ರೀತಿಸುವುದಾ? ಹಾಗಿದ್ದರೆ ನಿನ್ನ ಮೇಲೆ ಪ್ರೀತಿಯಾದ ದಿನವೇ ನಿನ್ನನ್ನು ಹೇಗಾದರೂ ಒಪ್ಪಿಸಿ ಇಲ್ಲವೇ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ನಿನ್ನ ಜೊತೆ ಎಲ್ಲ ಮುಗಿಸಿಕೊಳ್ಳಲು ನನಗೆ ಬೆರಳೆಣಿಕೆಯ ದಿನಗಳು ಸಾಕಿತ್ತು. ಅದು ಬಿಟ್ಟು ನಿನ್ನ ಸ್ನೇಹ ಬೇಕೆಂದು ಈಗಷ್ಟೇ ಬೇರೂರಿದ ಪ್ರೀತಿ ಎಂಬ ಸಸಿಯನ್ನು ಚಿವುಟಿ ಹಾಕಿದ ನೋವಿಗೆ ಊಟ ತಿಂಡಿ ಬಿಟ್ಟು ಜ್ವರ ಬರಿಸಿಕೊಂಡು ಆ ಮನೆಯಲ್ಲಿ ಒಬ್ಬನೇ ದೆವ್ವದ ಹಾಗೆ ಇರುತ್ತಿರಲಿಲ್ಲ. ನನ್ನ ಪ್ರೀತಿ ಭಾವನೆಗಳು ನೀನಂದುಕೊಂಡಷ್ಟು ಕೆಳಮಟ್ಟದ್ದಲ್ಲ.
ಏನಂದೆ? ಅಪ್ಪ ಬೇಜಾನ್ ಆಸ್ತಿ ಪಾಸ್ತಿ ಮಾಡಿಟ್ಟಿದ್ದಾರೆ ಅಂತ ತಾನೇ ಅದೆಲ್ಲ ನಾವು ಪಡೆದುಕೊಂಡು ಬಂದದ್ದು. ನಾನೇನು ದೇವರಲ್ಲಿ ಇವರಲ್ಲಿ ಬೇಜಾನ್ ಆಸ್ತಿ ಇದೆ, ಇವರ ಮಗನಾಗಿಯೇ ಹುಟ್ಟಿಸೆಂದು ಅಪ್ಲಿಕೇಶನ್ ಹಾಕಿದ್ದೇನಾ? ಇನ್ನೇನು 10 ಹುಡುಗಿಯರ ಹಿಂದೆ ಅಲೆದು. ಹೌದು ಕಣೆ, ಒಂದೊಮ್ಮೆ 10 ಹುಡುಗಿಯರ ಜೊತೆ ಅಲೆದವನೇ. ಆದರೆ ನಿನ್ನೊಂದಿಗೆ ಯಾವತ್ತಾದರೂ ಹದ್ದು ಮೀರಿ ವರ್ತಿಸಿದ್ದೇನಾ? ಇಲ್ಲ ತಾನೇ? ಪದೇ ಪದೇ ಹಳೆಯ ಸ್ಟೋರಿ ನೆನಪಿಸಿ ಬದಲಾಗಿರುವ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಇಲ್ಲ ಸಲ್ಲದ್ದು ಮಾತನಾಡಬೇಕಾದರೆ ನನ್ನ ಜೊತೆ ಮಾತು ಬಿಟ್ಟು ಪ್ರೀತಮ್ ಜೊತೆ ನೀನು ನಗುತ್ತಾ ಓಡಾಡುತ್ತಿದ್ದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಈಗ ನಾನು ಕೂಡ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ್ದು ಕತೆ ಕಟ್ಟಿ ಹೇಳಬಹುದಲ್ಲ? ಸ್ಟುಪಿಡ್. ಬಾಯಿ ಇದೆ ಎಂದು ಬಾಯಿಗೆ ಬಂದದ್ದೆಲ್ಲ ಹೇಳಿದರೆ ಹುಡುಗಿ ಅಂತ ನೋಡದೆ ಮುಖಾಮೂತಿ ಜಜ್ಜಿ ಬಿಡುತ್ತೇನೆ ಅಷ್ಟೆ. ಚಿಕ್ಕ ವಯಸ್ಸಲ್ಲೇ ತುಂಬ ನೋವುಂಡು ಮೆಚೂರ್ ಆಗಿರುವ ನಿನ್ನನ್ನು ನೋಡಿ ಇವಳಂಥ ಗೆಳತಿ ಸಿಕ್ಕಿದ್ದು ನನ್ನ ಪುಣ್ಯ ಎಂದುಕೊಂಡಿದ್ದೆ. ಆದರೆ ಈ ಮೆಚೂರ್ ಆಗಿರುವ ತಲೆಯ ತುಂಬ ನೆಗೆಟಿವ್ ಯೋಚನೆಗಳೇ ತುಂಬಿಕೊಂಡಿವೆ ಎಂದು ಈ ಕ್ಷಣ ಗೊತ್ತಾಯಿತು. ಸೊ ಗುಡ್ ಬೈ ಶ್ರದ್ಧಾ. ಸಾರಿ ಶ್ರೀನಿಧಿ ಮೇಡಮ್. ನಾವಿಬ್ಬರು ಗೆಳೆಯರಾಗಿದ್ದೇವೆ ಎನ್ನುವುದನ್ನು ಕೂಡ ಮರೆತು ಬಿಡು. ಕೊನೆಯದಾಗಿ ಸ್ವಲ್ಪ ಸಮಯವಾದರೂ ಸರಿ, ನನ್ನ ಗೆಳತಿಯಾಗಿ ಭಾವನೆಗಳೇ ಇಲ್ಲದ ಬದುಕುತ್ತಿದ್ದ ಈ ಪಾಪಿಯ ಹೃದಯದಲ್ಲಿ ಪ್ರೀತಿಯ ಭಾವನೆಗಳನ್ನು ಹುಟ್ಟಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಲವ್ ಯು ಫಾರ್ ಎವರ್ ಅನ್ನುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕ್ಷಣದಲ್ಲೇ ಅವಳಿಂದ ದೂರ ಸರಿದು ಟೇಕ್ ಕೇರ್ ಎನ್ನುತ್ತಾ ಅಲ್ಲಿಂದ ಹೊರಟು ಹೋಗಿದ್ದನು. ಅವನು ಹೋದತ್ತಲೇ ನೋಡಿದ ಶ್ರೀನಿಧಿ ಅವನೆಲ್ಲ ಮಾತುಗಳಿಂದ ಕೀ ಕೊಟ್ಟ ಗೊಂಬೆಯಂತೆ ಅಲ್ಲಿಂದ ಹೊರಟು ಆಶ್ರಮ ಸೇರಿದ್ದಳು. ಕಾಲೇಜಿನಿಂದ ಬಂದು ಚಿನಕುರುಳಿಯಂತೆ ಪೂರ್ತಿ ಆಶ್ರಮವೆಲ್ಲ ಓಡಾಡಿ ಮಕ್ಕಳೊಂದಿಗೆ ಆಡುತ್ತಾ ನಗುತ್ತಿದ್ದ ಶ್ರೀನಿಧಿ ಅಂದು ಮಾತೇ ಮರೆತ ಮೂಕಿಯಂತಾಗಿದ್ದರೆ ಅವಳನ್ನು ಗಮನಿಸಿದ ಪ್ರಗತಿ ಅವಳ ಪಕ್ಕದಲ್ಲೇ ಕುಳಿತು ನಿಧಿ ನಿಧಿ ಎಂದಾಗ ಅವಳ ತೆಕ್ಕೆಗೆ ಬಿದ್ದು ಜೋರಾಗಿ ಅಳತೊಡಗಿದಳು. ಪ್ರಗತಿ ಗಾಬರಿಯಲ್ಲಿ ಅವಳನ್ನು ಸಂತೈಸಿ ಸೋತು ಅರುಣಮ್ಮನನ್ನು ಕರೆಯುತ್ತೇನೆ ಎಂದು ಹೊರಟಾಗ ಅವಳ ಅಳು ನಿಂತಿತ್ತು. ಪಕ್ಕದಲ್ಲೇ ಕೂತು ಏನಾಯಿತು? ಅಪ್ಪ ಅಮ್ಮ ನೆನಪಾದರಾ? ಕಾಲೇಜಲ್ಲಿ ಯಾರಾದರೂ ಏನಾದರೂ ಅಥವಾ ಆ ದುಶ್ಯಾಸನ ನಿನ್ನ ಬಳಿ ಕೆಟ್ಟದಾಗಿ ವರ್ತಿಸಿದನಾ ಎಂದವಳ ಮಾತಿಗೆ ಅಳು ನಿಲ್ಲಿಸಿ ಸಾಮ್ರಾಟ್ ಅವಳು ಗೆಳೆಯರಾಗಿದ್ದ ದಿನದಿಂದ ಹಿಡಿದು ಈಗಷ್ಟೇ ಕಾಲೇಜು ಪಕ್ಕ ಅವನಾಡಿದ ಮಾತುಗಳನ್ನೆಲ್ಲ ಹೇಳಿದಾಗ ಪ್ರಗತಿ ಕೋಪದಲ್ಲಿ ಶ್ರೀನಿಧಿ ಕೆನ್ನೆಗೆ ಬಾರಿಸಿ ಇಷ್ಟೆಲ್ಲ ಕದ್ದು ಮುಚ್ಚಿ ಅವನನ್ನು ಭೇಟಿಯಾದವಳಿಗೆ ಈ ಅಳು ಯಾಕೋ? ಅವನು ಗುಡ್ ಬೈ ಹೇಳಿ ಇನ್ನೆಂದು ಭೇಟಿಯಾಗೋಲ್ಲ ಅಂದದ್ದಕ್ಕಾ? ಅಥವಾ ನೀನು ಕೂಡ ಗೆಳೆತನದ ಹೆಸರಲ್ಲಿ ಅವನನ್ನು ಪ್ರೀತಿಸಲು ಶುರು ಮಾಡಿದೆಯಾ? ಅರುಣಮ್ಮ, ನಾವೆಲ್ಲ ನಿನ್ನ ಮೇಲೆ ಇಟ್ಟ ನಂಬಿಕೆಯನ್ನು ತುಂಬ ಚೆನ್ನಾಗಿಯೇ ಉಳಿಸಿಕೊಂಡು ಹೋಗುತ್ತಿದ್ದೀಯ ನಿಧಿ. ನೀನು ತುಂಬ ಸ್ಟ್ರಾಂಗ್ ಗರ್ಲ್, ರಫ್ ಅಂಡ್ ಟಫ್ ಎಂದುಕೊಂಡಿದ್ದೆ. ಆದರೆ ಆ ರೀತಿ ಒಬ್ಬ ಹಾಳಾಗಿ ಹೋಗಿರುವ ಶ್ರೀಮಂತ ಹುಡುಗನ ಬಗ್ಗೆ ಎಲ್ಲ ತಿಳಿದು ಅವನನ್ನು ಗೆಳೆಯನನ್ನಾಗಿ ಮಾಡಿಕೊಂಡು ಕಾಲೇಜ್ ಎಲ್ಲ ಬಂಕ್ ಮಾಡಿ ಒಬ್ಬಳೇ ಅವನ ಮನೆಯವರೆಗೂ ಹೋಗಿದ್ದಿ ಎಂದು ಗೊತ್ತಿರಲಿಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ನಿನ್ನ ಜೊತೆ ಇಲ್ಲಿ ನನ್ನ ಆಗಿರುವ ಅನಾಥ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿದ್ದೀಯಾ ಎಂದವಳಿಗೆ ಅಳು ಒತ್ತರಿಸಿಕೊಂಡು ಬಂದಿತ್ತು. ನಿಮಿಷಗಳವರೆಗೆ ಅತ್ತು ಕಣ್ಣೀರೊರೆಸಿಕೊಂಡು ಶ್ರೀನಿಧಿಯ ಕೈ ಹಿಡಿದು ನಿಧಿ ಕ್ಷಮಿಸು, ಏನೇನೋ ಹೇಳಿಬಿಟ್ಟೆ, ನಿಜ ಹೇಳು, ಅವನೊಂದಿಗಿನ ನಿನ್ನ ಗೆಳೆತನ ಸಲುಗೆ ಇದೆಲ್ಲ ನಿನಗೆ ಸರಿ ಎನಿಸುತ್ತಿದೆಯಾ? ಈಗಿನ ಚಂಚಲ ಮನಸ್ಥಿತಿಯಲ್ಲಿ ಫ್ರೆಂಡ್ ಆಗುವುದು, ಅವನ ಜೊತೆ ತಿರುಗುವುದು ಎಲ್ಲವೂ ಇಷ್ಟವಾಗುತ್ತದೆ. ಆದರೆ ಮುಂದೊಂದು ದಿನ ನಿನ್ನ ಜೊತೆ ಏನಾದರೂ ತಪ್ಪು ನಡೆದರೆ ನಮ್ಮಂತಹ ಬಡವರಿಗೆ ಯಾರೂ ದಿಕ್ಕಿಲ್ಲ. ಅರುಣಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿರಲು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ದುರುಪಯೋಗಪಡಿಸಿಕೊಳ್ಳಬೇಡ ನಿಧಿ. ಈ ವಯಸ್ಸಲ್ಲಿ ದುಡುಕಿ ಆಗುವ ಅನಾಹುತಗಳೇ ಜಾಸ್ತಿ. ಸೊ ಬಿ ಕೇರ್ಫುಲ್ ಎಂದು ಹೇಳಿ ಕೋಣೆಯ ದೀಪ ಆರಿಸಿ ಮಲಗಲು ತಯಾರಾದಳು. ಅವಳ ಪಕ್ಕದಲ್ಲೇ ಉರುಳಿಕೊಂಡ ಶ್ರೀನಿಧಿ ಕಣ್ಮುಚ್ಚಿ ಮಲಗಲು ಪ್ರಯತ್ನಿಸಿ ಸೋತು ಒಮ್ಮೆ ತನ್ನ ಜೀವನದಲ್ಲಾದ ಬದಲಾವಣೆಗಳನ್ನು ನೆನಪಿಸಿಕೊಂಡವಳಿಗೆ ಅಳು ಬಂದರೂ ತನ್ನೆಲ್ಲ ನೋವನ್ನು ಸಹಿಸಿಕೊಂಡು ನನ್ನ ಜೀವನದಲ್ಲಿ ನಂದಾದೀಪದವರನ್ನು ಬಿಟ್ಟು ಬೇರೆ ಯಾರ ಅವಶ್ಯಕತೆಯೂ ಇಲ್ಲ ಅಂದೇ ನಿರ್ಧರಿಸಿದಂತೆ ಚೆನ್ನಾಗಿ ಓದಿ ಗೈನೋಕಾಲಜಿಸ್ಟ್ ಆಗಿ ಅರುಣಮ್ಮನ ಹಾಗೆ ನನ್ನಂತಹ ಇನ್ನಷ್ಟು ಅನಾಥ ಮಕ್ಕಳ ಜೀವನಕ್ಕೆ ದಾರಿದೀಪವಾಗಬೇಕು. ಇಷ್ಟೇ ನನ್ನ ಜೀವನದ ಉದ್ದೇಶ
ಎಂದು ಮನಸ್ಸಲ್ಲೇ ಗಟ್ಟಿ ನಿರ್ಧಾರ ಮಾಡಿ ಅಪ್ಪ ಅಮ್ಮ ತಂಗಿಯನ್ನು ನೆನಪಿಸಿಕೊಂಡು ಕಣ್ಮುಚ್ಚಿ ಮಲಗಿದಳು. ಇತ್ತ ಶ್ರೀನಿಧಿಯ ಮಾತು ಕೇಳಿ ಕೋಪದಲ್ಲೇ ಬೈಕ್ ಹಿಡಿದು ಸಿಟಿಯ ಕಡೆ ಒಂದತ್ತು ರೌಂಡ್ ಹಾಕಿ ಕಡಲ ತೀರದ ಮನೆಗೆ ಹೋಗದೆ ಸೀದಾ ಹಾಸ್ಟೆಲ್ನಲ್ಲಿರುವ ತನ್ನ ಕೋಣೆಗೆ ಹೋಗಿ, ಇನ್ನೂ ಆ ಮನೆಗೆ ಸದ್ಯಕ್ಕೆ ಕಾಲಿಡೋಲ್ಲ ಸಾಮ್ರಾಟ್, ಯು ಮಸ್ಟ್ ಫರ್ಗೆಟ್ ಹರ್. ಅವಳು ಸ್ನೇಹಕ್ಕೂ ಲಾಯಕ್ಕಿಲ್ಲ. ನನ್ನ ಬಗ್ಗೆ ಎಲ್ಲ ತಿಳಿದು ಅದನ್ನೇ ತಲೆಯಲ್ಲಿಟ್ಟುಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡುತ್ತಾಳೆ, ಏಡಿಯಟ್ ಅಂದುಕೊಳ್ಳುತ್ತಾ ಅವಳ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗದೆ ಊಟ ಮುಗಿಸಿ ಬಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪುಸ್ತಕ ಹಿಡಿದು ಓದುತ್ತಾ ಕುಳಿತನು. ಮರುದಿನ ಇಬ್ಬರು ಕಾಲೇಜಲ್ಲಿ ಎದುರಾದರೂ ಅಪರಿಚಿತರಂತೆ ಸರಿದು ಹೋಗುತ್ತಿದ್ದರು. ಪುನಃ ಒಂದೆರಡು ವಾರ ಇದೇ ಪುನರಾವರ್ತನೆಯಾಗಿತ್ತು. ಅದೊಂದು ದಿನ ಶ್ರೀನಿಧಿ ಕ್ಲಾಸ್ ಮುಗಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಬರುವುದಕ್ಕೂ ಸಾಮ್ರಾಟ್ ತನ್ನ ಬೈಕಲ್ಲಿ ಯಾರೋ ಹುಡುಗಿಯನ್ನು ಕೂರಿಸಿಕೊಂಡು ನಗುತ್ತಾ ಅವಳೆದುರು ಹೋಗುವುದಕ್ಕೂ ಸರಿಯಾಗಿತ್ತು. ಇವನೊಬ್ಬ ಸತ್ತರೂ ಬದಲಾಗೋದಿಲ್ಲ. ಇಷ್ಟು ದಿನ ನಾಯಿಯ ಹಾಗೆ ನನ್ನ ಹಿಂದೆ ಅಲೆಯುತ್ತಿದ್ದ, ಈಗ ಬೇರೊಬ್ಬಳು ಸಿಕ್ಕಿದ್ದಾಳೆ. ಏನೋ ನನ್ನ ಪುಣ್ಯ, ಅವನ ನಾಟಕದ ಪ್ರೀತಿಯನ್ನು ಒಪ್ಪದೆ ಬಚಾವಾದೆ, ಇಲ್ಲವೆಂದರೆ ಎಂದುಕೊಂಡು ಬಂದ ಬಸ್ ಹತ್ತಿ ಹೋದಳು. ಮುಂದಿನ ದಿನಗಳಲ್ಲಿಯೂ ಸಾಮ್ರಾಟ್ ಆ ಹುಡುಗಿಯ ಜೊತೆ ಕಾಲೇಜ್ ಹಾಗೂ ಬೈಕಲ್ಲಿ ತಿರುಗಾಡುವುದನ್ನು ನೋಡಿದರೂ ನೋಡದಂತೆ ಸರಿದು ಹೋಗುತ್ತಿದ್ದಳು. ಎಂದಿನಂತೆ ಕ್ಲಾಸ್ ಮುಗಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಬಂದವಳಿಗೆ ಸಾಮ್ರಾಟ್ ಆ ಹುಡುಗಿಗೆ ಬೈಯುತ್ತಿರುವುದನ್ನು ಕೇಳಿ ಅವರ ವಿಷಯ ತಿಳಿದು ಸ್ವಲ್ಪ ಹೊತ್ತು ಸುಮ್ಮನಿದ್ದವಳು ಸೀದಾ ಅವರ ಹತ್ತಿರ ಹೋಗಿ, ಹುಡುಗಿಯಲ್ಲಿ ನಿನಗೇನು ತಲೆ ಕೆಟ್ಟಿದೆಯಾ? ಹೋಗಿ ಹೋಗಿ ಇಂತಹ ಹುಡುಗನ ಬಳಿ ನನ್ನನ್ನು ಪ್ರೀತಿಸು ಎನ್ನುತ್ತಿದ್ದೀಯಲ್ಲ. 4 ದಿನ ನಿನ್ನ ಜೊತೆಗಿದ್ದು ಎಲ್ಲ ಮುಗಿಸಿಕೊಂಡು ಆಮೇಲೆ ಬೇರೆ ಹುಡುಗಿಯರ ಹಿಂದೆ ಹೋಗುವ ಇವನಂತಹ ಹುಡುಗ ನಿನ್ನ ಪ್ರೀತಿಗೆ ಲಾಯಕ್ಕಿಲ್ಲ ಎಂದು ಕೋಪದಲ್ಲೇ ಸಾಮ್ರಾಟ್ನತ್ತ ನೋಡಿ ಹೇಳಿದ ಮರುಕ್ಷಣ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದ ಹುಡುಗಿ, ಹೂದ ಎಲ್ಲಾರಿಯೂ ಹೌದು, ಇವನ ಬಗ್ಗೆ ನಿನಗೇನು ಗೊತ್ತು? ಬೈಕ್ ಆಕ್ಸಿಡೆಂಟ್ ಆಗಿ ನಡು ರೋಡಲ್ಲಿ ರಕ್ತದ ನಡುವೆ ಒದ್ದಾಡುತ್ತಿದ್ದ ನನ್ನ ಅಪ್ಪನನ್ನು ಎಲ್ಲ ನೋಡಿಕೊಂಡು ಸುಮ್ಮನೆ ಹೋಗುತ್ತಿದ್ದರೆ, ಕಾಲೇಜಿಗೆ ಬರುತ್ತಿರುವ ಇವನು ತಾನೊಬ್ಬ ಸ್ಟೂಡೆಂಟ್ ಎನ್ನುವುದನ್ನು ಮರೆತು ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಿ ತಾನೇ ಅವರಿಗೆ ರಕ್ತ ಕೊಟ್ಟು ಅವರ ಚಿಕಿತ್ಸೆ ಮುಗಿದು ಅವರಿಗೆ ಪ್ರಜ್ಞೆ ಬರುವ ತನಕ ಆಸ್ಪತ್ರೆಯಲ್ಲೇ ಇದ್ದು ಅವರೆಲ್ಲ ಖರ್ಚನ್ನು ನೋಡಿಕೊಂಡಿದ್ದಾನೆ ಎಂದರೆ ಇವನು ಏನು ಎನ್ನುವುದು ಅಪ್ಪನನ್ನು ಉಳಿಸಿದ ಈ ಮಗಳಿಗೆ ಗೊತ್ತು. ಅಪ್ಪನ ಮೂಲಕ ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ತಿಳಿದು ಪ್ರತಿದಿನ ಬೆಳಿಗ್ಗೆ ಸಂಜೆ ಕಾಲೇಜಿನಿಂದ ಮನೆಗೆ ಕರೆದುಕೊಂಡು ಹೋಗುವ ನನ್ನ ಅಪ್ಪನ ಜವಾಬ್ದಾರಿಯನ್ನು ವಾರದಿಂದ ಇವನು ಹೊತ್ತಿದ್ದಾನೆ. ಚಿಕ್ಕ ವಯಸ್ಸಿನಿಂದ ತಾಯಿ ಇಲ್ಲದೆ ತಂದೆಯೇ ಸರ್ವಸ್ವ ಎಂದುಕೊಂಡು ಬದುಕುತ್ತಿದ್ದ ನನಗೆ ತಂದೆಯನ್ನು ಉಳಿಸಿಕೊಟ್ಟ ದೇವರು ಇವನು. ಯಾರೋ ಗುರುತು ಪರಿಚಯ ಇಲ್ಲದ ನಮ್ಮ ಮೇಲೆ ಇವನು ತೋರಿಸಿದ ಅಕ್ಕರೆ, ಕಾಳಜಿಗೆ ಅದು ಯಾವಾಗ ಇವನ ಮೇಲೆ ಪ್ರೀತಿಯಾಯಿತೋ ಗೊತ್ತಿಲ್ಲ. ಅಪ್ಪ ನಾನು ಇಬ್ಬರೇ ಇದ್ದ ಪ್ರಪಂಚದಲ್ಲಿ ಇವನು ಬೇಕೆಂತೆನಿಸಿ ನನ್ನ ಪ್ರೀತಿಯನ್ನು ಇವನಲ್ಲಿ ಹೇಳಿದರೆ ಇವನಿಗೆ ನನ್ನ ಮೇಲೆ ಆ ರೀತಿಯ ಭಾವನೆ, ಯಾವುದೇ ಭಾವನೆ ಇಲ್ಲವಂತೆ. ನನ್ನನ್ನು ಅವನ ತಂಗಿ ಎಂದುಕೊಂಡು ಮನೆಯಿಂದ ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಿದ್ದ ಅಷ್ಟೇ ಅಂತೆ. ಅರ್ಧ ಗಂಟೆಯಿಂದ ಯಾಕೆ ಎಂದು ಕೇಳಿದರೆ, ನನ್ನ ಜೀವನದಲ್ಲಿ ಆಗಲೇ ಒಬ್ಬಳನ್ನು ಪ್ರೀತಿಸಿದ್ದೇನೆ. ಉಸಿರು ಇರುವವರೆಗೂ ನಾನು ನನ್ನ ಪ್ರೀತಿಯೆಲ್ಲ ಅವಳಿಗೆ ಮಾತ್ರ ಸ್ವಂತ ಎನ್ನುತ್ತಿದ್ದಾನೆ. ಹುಡುಗಿ ಯಾರೆಂದು ಕೇಳಿದರೆ ಹೇಳುತ್ತಿಲ್ಲ ಎಂದವಳ ಮಾತು ಕೇಳಿದ ಶ್ರೀನಿಧಿ ಕಣ್ಣೋಟ ಸಾಮ್ರಾಟ್ನತ್ತ ಹರಿದಾಗ ಅವನು ಬೈಕಿಗೆ ಹೊರಗಿ ಯಾವುದೇ ಭಾವನೆಗಳನ್ನು ತೋರದೆ ಮೊಬೈಲತ್ತ ದೃಷ್ಟಿ ನೆಟ್ಟಿದ್ದನು. ಹೌದು, ಇವನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಲು ನೀನ್ಯಾರು? ನಿನಗೆ ಇವನ ಪರಿಚಯವಿದೆಯಾ ಎಂದು ಅನುಮಾನದಲ್ಲೇ ಆ ಹುಡುಗಿ ಕೇಳಿದಾಗ ಸಾಮ್ರಾಟ್ ಮತ್ತು ಶ್ರೀನಿಧಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಐ ಆಮ್ ಸಾರಿ ಟು ಬೋತ್ ಆಫ್ ಯು. ವಿಷಯ ತಿಳಿಯದೆ ಏನೇನೋ ಹೇಳಿಬಿಟ್ಟೆ ಎಂದ ಶ್ರೀನಿಧಿ ಅಲ್ಲಿಂದ ಹೊರಟರೆ, 7 ತಿಂಗಳಿಗೆ ಹುಟ್ಟಿದ ಹಾಗೆ ಹಾಡುತ್ತಾಳೆ ಲೂಸು. ಅಲ್ಲ, ನನ್ನ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿ ಯಾರೋ ಗುರುತು ಪರಿಚಯ ಇಲ್ಲದ ಹುಡುಗಿಯ ಬಳಿ ಪೆಟ್ಟು ತಿನ್ನುವ ಅವಶ್ಯಕತೆ ಅವಳಿಗಿತ್ತ? ಅಲ್ಲ, ನನ್ನ ಸ್ನೇಹ ಬೇಡವೆಂದು ಹೋದವಳು ಈಗ ನಾನು ಯಾವ ಹುಡುಗಿಯ ಜೊತೆಯಾದರೂ ಇರಲಿ ಅವಳಿಗೇನು ಮೆಂಟಲ್ ಎಂದು ಮನಸ್ಸಲ್ಲೇ ಗೊಣಗುತ್ತಾ ಎದುರಲ್ಲಿ ತನ್ನನ್ನೇ ತಿನ್ನುವಂತೆ ನೋಡುತ್ತಿರುವ ಹುಡುಗಿಯನ್ನು ನೋಡಿ ಕೋಪದಲ್ಲಿ, ಹೋಯ್, ಇನ್ನೊಮ್ಮೆ ಲವ್ ಅಂತ ನಿನ್ನ ಬಾಯಲ್ಲಿ ಬಂದರೆ ಆಗಲೇ ಅರ್ಧ ಜೀವ ಆಗಿರುವ ನಿನ್ನ ಅಪ್ಪನ ಬಳಿ ಎಲ್ಲವನ್ನೂ ಹೇಳುತ್ತೇನೆ ನೋಡು. ನನ್ನನ್ನು ನೋಡಿ ಸರಿಯಾಗಿ 4 ದಿನ ಆಗಿಲ್ಲ, ಆಗಲೇ ಲವ್ ಅಂತೆ ಲೂಸು.
ಬೈಕ್ ಹತ್ತು, ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದವನು ಅವಳನ್ನು ಮನೆಗೆ ಬಿಟ್ಟು ಅವಳ ತಂದೆಯಲ್ಲಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ನಾಳೆಯಿಂದ ಬರುವುದಿಲ್ಲವೆಂದು ಹೇಳಿದಾಗ ಬಾಗಿಲಲ್ಲೇ ನಿಂತು ಅವನೆಲ್ಲ ಮಾತುಗಳನ್ನು ಕೇಳಿಸಿಕೊಂಡವಳಲ್ಲಿ ನಿನ್ನ ಜೊತೆ ಇಷ್ಟು ಸಲುಗೆಯಿಂದ ಇರಲು ಕಾರಣ ನಿನ್ನ ಮೇಲಿದ್ದ ತಂಗಿ ಎಂಬ ಭಾವನೆ ಅಷ್ಟೆ. ಮುಂದೆ ಓದಿ ಅಪ್ಪನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದವಳು ನೀನು. ಹಾಗಾಗಿ ತಲೆಯಲ್ಲಿ ಏನೇನೋ ಯೋಚಿಸುವುದನ್ನು ಬಿಟ್ಟು ಓದಿನ ಕಡೆ ಗಮನ ಕೊಡು ಅಂತ ಹೇಳಿ ಬೈಕ್ ಹಿಡಿದು ಅಲ್ಲಿಂದ ಹೊರಟನು. ವಾರದ ಬಳಿಕ ಗೆಳೆಯರೊಂದಿಗೆ ಮಾತನಾಡುತ್ತಾ ಕ್ಲಾಸ್ ಕಡೆಗೆ ಹೋಗುತ್ತಿದ್ದವನಿಗೆ ಸಾಮ್ರಾಟ್ ಸಾಮ್ರಾಟ್ ಎನ್ನುವ ಧ್ವನಿ ಕೇಳಿ ತಿರುಗಿದಾಗ ಅವನಿಂದ ಸ್ವಲ್ಪ ದೂರದಲ್ಲಿ ಶ್ರೀನಿಧಿ ನಿಂತಿದ್ದಳು. ಅವಳಿಗೆ ಏನನ್ನೂ ಪ್ರತಿಕ್ರಿಯಿಸದೆ ಹೊರಟವನನ್ನು ನೋಡಿ ಕೋಪದಲ್ಲೇ ಅವನ ಹಿಂದೆ ಓಡಿ ಪುನಃ ಒಂದೆರಡು ಬಾರಿ ಕರೆದು ಅಲ್ಲೇ ಇದ್ದ ಅವನ ಗೆಳೆಯರನ್ನು ಗಮನಿಸಿ ಸುಮ್ಮನಾದರೆ ಅವನು ಗೆಳೆಯರಲ್ಲಿ ಹೋಗುವಂತೆ ಹೇಳಿ ಅವಳ ಹತ್ತಿರ ಬಂದು ಎತ್ತಲೋ ನೋಡುತ್ತಾ ಮಾತನಾಡದೆ ಸುಮ್ಮನೆ ನಿಂತಿದ್ದನು. ಅವನನ್ನು ಗಮನಿಸಿ ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ಮಧ್ಯಾಹ್ನ ಬಸ್ ಸ್ಟ್ಯಾಂಡ್ ಬಳಿ ಕಾಯುತ್ತಿರುತ್ತೇನೆ, ಬೈಕ್ ತೆಗೆದುಕೊಂಡು ಬರಬೇಕು ಅಷ್ಟೆ ಅಂತ ಕೈಬೆರಳು ತೋರಿಸುತ್ತಾ ಹೇಳಿ ಅಲ್ಲಿಂದ ಓಡಿದಳು. ಅವಳ ವರ್ತನೆಯನ್ನು ನೋಡಿ ನಗುತ್ತಾ ರಿಕ್ವೆಸ್ಟ್ ಎನ್ನುವ ಪದ ಇವಳ ಡಿಕ್ಷನರಿಯಲ್ಲೇ ಇಲ್ಲವಿರಬೇಕು. ಇಡಿಯಟ್, ಬೈಕ್ ಬೇರೆ ತರಲು ಹೇಳಿದ್ದಾಳೆ, ಲೆಟ್ಸ್ ಸಿ ಅನ್ನುತ್ತಾ ಕ್ಲಾಸಿನತ್ತ ಹೆಜ್ಜೆ ಹಾಕಿದನು. ಮಧ್ಯಾಹ್ನ ಕ್ಯಾಂಟೀನಲ್ಲಿ ಊಟ ಮುಗಿಸಿದ ಸಾಮ್ರಾಟ್ ಬೈಕ್ ಹಿಡಿದು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಾಗ ಅಲ್ಲಿ PU ಕಾಲೇಜಿನ ಯೂನಿಫಾರ್ಮ್ ಹಾಕಿದ ಹುಡುಗಿಯೊಬ್ಬಳು ಕಣ್ಣು ಮಾತ್ರ ಕಾಣುವಂತೆ ತಲೆ ಹಾಗೂ ಮುಖಕ್ಕೆ ದುಪ್ಪಟ್ಟ ಹೊದ್ದುಕೊಂಡು ಕುಳಿತಿರುವುದನ್ನು ನೋಡಿ, ಹೋ, ಈ ಮೇಡಮ್ಮಿಗೆ ಬರಲು ಇನ್ನೂ ಟೈಮ್ ಆಗಿಲ್ಲ ಅನ್ಸುತ್ತೆ ಎಂದು ಗೊಣಗುತ್ತಲೇ ಹೆಲ್ಮೆಟ್ ತೆಗೆದು ಬೈಕ್ ನಿಲ್ಲಿಸಿ ಇನ್ನೇನು ಬೈಕಿನಿಂದ ಇಳಿಯಬೇಕು ಎನ್ನುವಾಗ ಅಲ್ಲಿದ್ದ ಹುಡುಗಿ, ಹೋಯ್, ಆಗಲೇ ನೀನು ಬಂದದ್ದು ಲೇಟ್, ನಡಿ ಹೋಗೋಣ ಅನ್ನುತ್ತಾ ಅವನ ಹತ್ತಿರವೇ ಬಂದಳು. ಅವಳ ಧ್ವನಿಯನ್ನು ಕೇಳಿ ಆಶ್ಚರ್ಯದಲ್ಲೇ ಅವಳ ತೀರ ಸನಿಹ ಹೋಗಿ, ಇದು ಯಾವ ಹೊಸ ಅವತಾರ? ಹೌದು, ಯಾವುದರಲ್ಲಿ ಹೋಗೋಣ? ಎಲ್ಲಿಗೆ? ನಾನೇನು ನಿನ್ನ ಕೆಲಸದ ಆಳು ಅಥವಾ ಬಾಡಿಗಾರ್ಡ್ ಅಲ್ಲ, ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸಲು, ಸ್ಟುಪಿಡ್ ಅಂತ ಅವಳಿಗೆ ಬೈಯುತ್ತಾ ಬೈಕ್ ಹತ್ತಿದಾಗ ನಸುನಕ್ಕ ಶ್ರೀನಿಧಿ ಮನಸ್ಸಲ್ಲೇ, ಏನೂ ಅಲ್ಲ, ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಧ್ಯಾಹ್ನ ಬೈಕ್ ಹಿಡಿದು ಬಂದೆಯಲ್ಲ, ಅಷ್ಟು ಸಾಕು. ಹೋಗುತ್ತಿರುವುದು ನಿನ್ನ ಬೈಕಲ್ಲೇ ನಿನ್ನ ಮನೆಗೆ ಅಂದುಕೊಳ್ಳುತ್ತಾ ಅವನಿಗೆ ಮಾತನಾಡುವ ಅವಕಾಶ ಕೊಡದೆ ಬೈಕ್ ಹತ್ತಿ ಕುಳಿತು ಚಿಕ್ಕದಾಗಿರುವಾಗ ಅಪ್ಪನ ಬೈಕಲ್ಲಿ ಕೂತದ್ದು ಬಿಟ್ಟರೆ ಈಗ ನಿನ್ನ ಜೊತೆ ಬೈಕಲ್ಲಿ ಕೂತಿದ್ದೇನೆ, ಅಪ್ಪನ ಹಾಗೆ ಕಾಳಜಿಯಿಂದ ಕರೆದುಕೊಂಡು ಹೋಗುತ್ತೀಯ ಅಲ್ಲವಾ ಅಂತ ತುಸು ಭಯದಲ್ಲೇ ಕೇಳಿದವಳ ಮಾತಿಗೆ ಕೋಪ ಬಂದರೂ ತೋರಿಸದೆ, ನನ್ನ ಮೇಲೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇಲ್ಲದವಳಿಗೆ ನನ್ನ ಬೈಕ್ ಹತ್ತುವ ಪುನಃ ನನ್ನ ಮನೆಗೆ ಹೋಗುವ ಹುಚ್ಚು ಯಾಕೋ? ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಿನಗೆ ಮಾತ್ರ ಅಲ್ಲ, ನನಗೂ ಇದೆ ನೋಡು. ಆಗಲೇ ನಮ್ಮಿಬ್ಬರ ನಡುವೆ ಮಾತುಗಳ ಹೊಡೆದಾಟ ನಡೆದಿದೆ. ಈ ದಿನ ಮನೆಯಲ್ಲಿ ಪುನಃ ಅದೇ ಮಾತುಗಳನ್ನು ಆಡಿದರೆ ಹುಡುಗಿ ಅಂತ ನೋಡದೆ ಕೈಕಾಲು ಮುರಿಯುತ್ತೇನೆ ಅಷ್ಟೇ. ನೀನು ಹೇಳಿದ್ದಕ್ಕೆಲ್ಲ ಕೇಳಿಕೊಂಡು ಇರಲು ಈಗ ನಾನೇನು ನಿನ್ನ ಗೆಳೆಯನಲ್ಲ. ಸೊ ಏನೇನು ಮಾತನಾಡಬೇಕೋ ಸ್ವಲ್ಪ ಯೋಚಿಸಿ ಮಾತನಾಡು ಎಂದು ಕೋಪದಲ್ಲೇ ಹೇಳಿದರೆ ಅವರನ್ನು ಹೊತ್ತ ಬೈಕ್ ಅವನ ಮನೆಯತ್ತ ಹೊರಟಿತು. ಈ ಕತೆ ಇನ್ನು ಮುಂದುವರಿಯುವುದು. ಇಂದಿನ ಎಪಿಸೋಡ್ಗಳನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ, ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.